ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೆಸರು ಪೂಜಾ, ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಪ್ಯಾರಾಮೆಡಿಕಲ್ ಮುಗಿದ್ಮೇಲೆ ಜಾಬ್ ಸಿಗ್ತಾ ಇಲ್ಲ ಅಂತ ತುಂಬಾ ಫೀಲ್ ಅಲ್ಲಿ ಇರೋ ಸ್ಟೂಡೆಂಟ್ಸ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ನೀವು ಜಾಬ್ ಹೇಗೆ ಹುಡುಕ್ಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಏನ್ ಮಾಡಿದ್ರೆ ನಿಮ್ಗೆ ಜಾಬ್ ಸಿಗುತ್ತೆ ಅಂತ ಹೇಳಿ ಸಜೆಷನ್ ಕೊಡೋಕೆ ಈ ವಿಡಿಯೋನ ಮಾಡ್ತಾ ಇರೋದು. ತುಂಬಾ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ ನಮ್ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಯ್ತು, ಬಟ್ ನಂಗೆ ಎಲ್ಲೂ ಜಾಬ್ ಸಿಗ್ತಾ ಇಲ್ಲ ಅಂತ. ಬಟ್ ರಿಯಾಲಿಟಿ ಏನಂದ್ರೆ ಜಾಬ್ ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ಇವರು ಕರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಾ ಇಲ್ಲ ಅಂತ. ಸೊ ನಾನಿವತ್ತು ಕಂಪ್ಲೀಟ್ ರೆಸ್ಯೂಮ್ ಇಂದ ಹಿಡಿದು ಇಂಟರ್ವ್ಯೂ ವರ್ಗು ಕಂಪ್ಲೀಟ್ ಪ್ರೊಸೆಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಿಮ್ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೋಬೇಕು. ನಿಮ್ ಮೈಂಡ್ ಅಲ್ಲಿ ನಾನು ಡಿಗ್ರಿ ಓದ್ಕೊಂಡಿದ್ರೆ ನಂಗೆ ಜಾಬ್ ಆರಾಮಾಗಿ ಸಿಗುತ್ತೆ ಅಂತ ಇರುತ್ತಲ್ಲ, ಅದು ಕಂಪ್ಲೀಟ್ ರಾಂಗ್. ಪ್ಯಾರಾಮೆಡಿಕಲ್ ಫೀಲ್ಡ್ ಅಲ್ಲಿ ಸ್ಕಿಲ್ಸ್ ಜೊತೆ ಪ್ರಾಕ್ಟಿಕಲ್ ನಾಲೆಡ್ಜ್ ಹಾಗೆ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳಿ ಅನ್ಕೊಳ್ಳೋದಲ್ಲ, ನಾನು ವರ್ಕ್ ಮಾಡಕ್ಕೆ ರೆಡಿ ಇದೀನಾ, ನಂಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ರೆಸ್ಯೂಮ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಫ್ರೆಂಡ್ಸ್ದು ಅಥವಾ ಅವ್ರದ್ದು ಸೀನಿಯರ್ಸ್ದು ಜೂನಿಯರ್ಸ್ದು ಅವ್ರದ್ದು ಯಾರ್ದಾರ್ದು ರೆಸ್ಯೂಮ್ ನ ಕಾಪಿ ಪೇಸ್ಟ್ ಮಾಡ್ತಾರೆ. ಅದು ವರ್ಕ್ ಆಗಲ್ಲ. ನಿಮ್ ರೆಸ್ಯೂಮ್ ಅಲ್ಲಿ ಮೇನ್ ಆಗಿ ನಿಮ್ ನೇಮು, ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ ಕೋರ್ಸ್ ಡೀಟೇಲ್ಸ್, ನಿಮ್ ಕಾಲೇಜ್ ಡೀಟೇಲ್ಸ್, ನಿಮ್ ಅದ್ರ ಜೊತೆಗೆ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಹಾಗೆ ನಿಮ್ ಸ್ಕಿಲ್ಸ್ ನ ಕೂಡ ಮೆನ್ಷನ್ ಮಾಡಿರ್ಬೇಕು. ಫೇಕ್ ಎಕ್ಸ್ಪೀರಿಯನ್ಸ್ ನ ಮೆನ್ಷನ್ ಮಾಡಕ್ ಹೋಗ್ಬೇಡಿ, ಮುಂದೆ ಸಿಕ್ಕಾಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋದು. ಸಿಂಪಲ್ ಆಗಿ ಕ್ಲೀನ್ ಆಗಿ ಒಂದ್ ಶೀಟ್ ರೆಸ್ಯೂಮ್ ನ ರೆಡಿ ಮಾಡಿ ಇಟ್ಕೊಂಡಿದ್ರು ಸಾಕು. ಈಗ ರೆಸ್ಯೂಮ್ ರೆಡಿ ಮಾಡ್ಕೊಂಡಾಯ್ತು, ನೆಕ್ಸ್ಟ್ ಜಾಬ್ ಎಲ್ಲಿ ಸಿಗುತ್ತೆ? ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಪ್ಲೇಸ್ ಮೇಲೆ ನಂಗೆ ಇಲ್ಲೇ ಜಾಬ್ ಬೇಕು ಅಂತ ಹೇಳಿ ಫುಲ್ ಅದ್ರ ಮೇಲೆ ಫೋಕಸ್ ಮಾಡಿ ಡಿಪೆಂಡ್ ಆಗ್ಬಿಡ್ತಾರೆ. ಅದು ಬಿಗ್ಗೆಸ್ಟ್ ಮಿಸ್ಟೇಕ್. ಇನ್ಸ್ಟೆಡ್ ಇನ್ನ ಮಲ್ಟಿಪಲ್ ವೇಸ್ ಇದೆ, ಅದನ್ನ ಯೂಸ್ ಮಾಡ್ಕೋಬಹುದು. ಈಗ ಹಾಸ್ಪಿಟಲ್ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದು, ಆಪ್ಸ್ ಅಲ್ಲಿ ಅಪ್ಲೈ ಮಾಡಬಹುದು, ಇಲ್ಲ ವಾಕ್ ಇನ್ ಇಂಟರ್ವ್ಯೂ ಕೊಡಬಹುದು, ಇಲ್ಲ ಡೈರೆಕ್ಟ್ ಹಾಸ್ಪಿಟಲ್ ವಿಸಿಟ್ ನ ಕೊಟ್ಟು ಇಲ್ಲಿ ವೇಕೆನ್ಸಿ ಏನಾದ್ರು ಇದೆಯಾ ಅಂತ ಹೇಳಿ ಕೇಳಬಹುದು. ಹಾಗೆ ನಿಮ್ ಫ್ರೆಂಡ್ಸ್ ಅಥವಾ ನಿಮ್ ಸೀನಿಯರ್ಸ್, ನಿಮ್ ಲೆಕ್ಚರ್ಸ್ ಅವ್ರದೆಲ್ಲ ಸಜೆಷನ್ ಕೂಡ ತಗೋಬಹುದು. ನಿಮ್ಗೆ ಗೊತ್ತಿರಲಿ ಎಲ್ಲಾದ್ರೂ ಜಾಬ್ ಇದೆಯಾ ಏನು ಹಾಗೆ ಹೀಗೆ ಅಂತ ಹೇಳಿ. ಎಸ್ಪೆಷಲಿ ಜಾಸ್ತಿ ನೀವು ವಾಕ್ ಇನ್ ಇಂಟರ್ವ್ಯೂಗೆ ಪ್ರಿಫರ್ ಮಾಡಿ, ಬಿಕಾಸ್ ಅದರಲ್ಲಿ ನಿಮ್ಗೆ ಫಾಸ್ಟ್ ಆಗಿ ಜಾಬ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಡೈಲಿ ಅಟ್ ಲೀಸ್ಟ್ 5 to 10 ಪ್ಲೇಸ್ ಅಲ್ಲಾದ್ರೂ ಅಪ್ಲೈ ಮಾಡಿ. ಮಾಡೋದನ್ನ ಕೂಡ ಕರೆಕ್ಟ್ ವೇ ಅಲ್ಲಿ ಮಾಡಬೇಕು. ಒಂದಿನ ಅಪ್ಲೈ ಮಾಡಿ ಸುಮ್ನೆ ಕುತ್ಕೊಳ್ಳೋದಲ್ಲ, ಡೈಲಿ ಅಪ್ಲೈ ಮಾಡಬೇಕು. ಇಮೇಲ್ ಪ್ಲಸ್ ಡೈರೆಕ್ಟ್ ವಿಸಿಟ್ ಎರಡನ್ನೂ ಯೂಸ್ ಮಾಡಕ್ಕೆ ಟ್ರೈ ಮಾಡಿ. ಎಕ್ಸಾಂಪಲ್, ಈಗ ಮಾರ್ನಿಂಗ್ ಏನಾದ್ರು ನೀವು ಅಪ್ಲೈ ಮಾಡಿದ್ರಿ ಅಂತ ಹೇಳಂದ್ರೆ ಬೈ ಈವ್ನಿಂಗ್ ಅಷ್ಟೊತ್ತಿಗೆ ನೀವು ಹಾಸ್ಪಿಟಲ್ ವಿಸಿಟ್ ಕೊಟ್ಟು ಕೇಳಿ ವೇಕೆನ್ಸಿ ಏನಾದ್ರು ಇದೆಯಾ, ಏನೇನ್ ಪ್ರೊಸೀಜರ್, ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಇದು ನಿಮ್ ಜಾಬ್ ಸಿಗೋ ಚಾನ್ಸಸ್ ನ ಜಾಸ್ತಿ ಮಾಡುತ್ತೆ. ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಕ್ಕೆ ಬಿಗ್ಗೆಸ್ಟ್ ರೀಸನ್ ಏನ್ ಗೊತ್ತಾ? ಪ್ರಿಪರೇಷನ್ ಮಾಡ್ಕೊಳ್ಳದೆ ಇರೋದು. ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಕೇಳೋ ಕಾಮನ್ ಕ್ವಶನ್ ಏನಂದ್ರೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ, ನಾವು ನಿಮ್ಗೆ ಏನಕ್ಕೆ ಹೈಯರ್ ಮಾಡ್ಕೋಬೇಕು, ನೀವೇನ್ ಓದಿದೀರಾ, ನಿಮ್ಗೆ ಏನ್ ಸ್ಕಿಲ್ಸ್ ಇದೆ. ಸೊ ಇದೇ ತರ ಕಾಮನ್ ಕ್ವಶನ್ಸ್ ನ ಕೇಳ್ತಾರೆ. ಹಾಗೆ ನಿಮ್ಗೆ ನಾಲೆಡ್ಜ್ ಎಷ್ಟಿದೆ ಅಂತ ಹೇಳಿ ನಿಮ್ ರೆಸ್ಯೂಮ್ ನ ಅನಾಲಿಸಿಸ್ ಮಾಡಿ ಅದ್ರ ಬೇಸಿಸ್ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ. ಸೊ ಸಿಂಪಲ್ ಆಗಿ ಆನ್ಸರ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಫಾರ್ಮಲ್ಸ್ ನ ವೇರ್ ಮಾಡಿ ಹೋಗ್ಬೇಕು. ಸಿಂಪಲ್ ಆಗಿ ಸ್ಮೈಲ್ ಮಾಡಿ, ಐ ಕಾಂಟ್ಯಾಕ್ಟ್ ನ ಮೇಂಟೈನ್ ಮಾಡಿ. ನಿಮ್ಗೆ ನರ್ವಸ್ ಆಗ್ತಿದ್ರು ಕಾಮ್ ಆಗಿ ಆಕ್ಟ್ ಮಾಡ್ಬೇಕು. ಈಗ ಅವ್ರೇನೋ ಕ್ವಶನ್ ಕೇಳಿದ್ರು, ಐ ಡೋಂಟ್ ನೋ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಕ್ ಹೋಗ್ಬಿಡಿ. ನಿಮ್ಗೆ ಗೊತ್ತಿಲ್ಲ ಅಂದ್ರು ಟ್ರೈ ಮಾಡಿ, ಏನಾದ್ರು ಅದ್ರ ರಿಲೇಟೆಡ್ ಏನಾದ್ರು ಹೇಳಿ. ಸರ್ ನಂಗೆ ಈಗ ಎಕ್ಸಾಕ್ಟ್ಲಿ ಅದೇನು ಅಂತ ಹೇಳಿ ಗೊತ್ತಿಲ್ಲ, ಲೈಕ್ ದಿಸ್ ಲೈಕ್ ದಟ್ ಅಂತ ಹೇಳಿ ಅಟ್ ಲೀಸ್ಟ್ ಅದ್ರ ರಿಲೇಟೆಡ್ ಏನಾದ್ರು ಹೇಳಕ್ ಟ್ರೈ ಮಾಡಿ. ಇಂಟರ್ವ್ಯೂ ಕೊಟ್ಟಾದ್ಮೇಲೆ 2 to 3 days ಫಾಲೋ ಅಪ್ ಮಾಡಿ. ಇಂಟರ್ವ್ಯೂ ಕೊಟ್ಟು ಸುಮ್ನೆ ಕುತ್ಕೊಳಕ್ ಹೋಗ್ಬೇಡಿ. ಈಗ ಒಂದು ಹಾಸ್ಪಿಟಲ್ ಅಲ್ಲಿ ನಂಗೆ ಕರಿತೀನಿ ಅಂತ ಹೇಳಿದಾರಂತ ಅವ್ರಿಗೇನೆ ವೇಟ್ ಮಾಡ್ಕೊಂತ ಕುತ್ಕೊಳಕ್ ಹೋಗ್ಬೇಡಿ. ಅಪ್ಲೈ ಮಾಡಕ್ಕೆ ಕಂಟಿನ್ಯೂ ಮಾಡಿ. ಲೈಕ್ ಡೈಲಿ 5 to 10 ಪ್ಲೇಸಸ್ ಅಲ್ಲಾದ್ರೂ ನೀವು ಅಪ್ಲೈ ಮಾಡಕ್ ಟ್ರೈ ಮಾಡಿ. ಲಾಸ್ಟ್ ಇದ್ರ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ಸ್ ಏನ್ ಗೊತ್ತಾ? ಒಂದ್ ಜಾಬ್ ಮೇಲೆನೆ ಡಿಪೆಂಡ್ ಆಗೋದು, ಕಾನ್ಫಿಡೆನ್ಸ್ ಇಟ್ಕೊಳ್ದೆ ಇರೋದು, ಏನು ಪ್ರಿಪರೇಷನ್ ಮಾಡ್ಕೊಳ್ದೆ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗೋದು, ಫೇಕ್ ಏಜೆಂಟ್ ಅಥವಾ ಕನ್ಸಲ್ಟೆನ್ಸಿನ ಬಿಲೀವ್ ಮಾಡ್ಕೊಂಡಿರೋದು. ಇವೆಲ್ಲಾ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಕೊಂಡು ನಾವು ಜಾಬ್ ಗೆ ಸರ್ಚ್ ಮಾಡಿದ್ರೆ ನಮ್ಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಪ್ಯಾರಾಮೆಡಿಕಲ್ ಮುಗಿದ್ಮೇಲೆ ಜಾಬ್ ಸಿಗಲ್ಲ ಅಂತ ಹೇಳಿ ಅಲ್ಲ, ಕರೆಕ್ಟ್ ಸ್ಟ್ರಾಟಜಿ ಪ್ಲಸ್ ಕನ್ಸಿಸ್ಟೆನ್ಸಿ ಇದ್ರೆ ಡೆಫಿನೆಟ್ ಆಗಿ ಜಾಬ್ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. See you in the next video. Until then, bye.